ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ದಿನವೇ ಆಗಿತ್ತು ನಾನು ವ್ಲಾಗ್ನ ಮಾಡಿ, ಅದಕ್ಕೆ ಇವತ್ತು ವ್ಲಾಗ್ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಏನಪ್ಪ ಅಂದರೆ ಹೊರಗಡೆ ಅಂತೂ ವೆದರ್ ತುಂಬ ಕೋಲ್ಡ್ ಆಗಿಬಿಟ್ಟಿದೆ. ಬೆಳಗ್ಗೆ ಹೊತ್ತು ಬೇಗ ಎದ್ದೇಳೋಕ್ಕೆ ಆಗಲ್ಲ, ತುಂಬ ಚಳಿ ಅಂತ ಅನಿಸುತ್ತೆ. ಬಿಸಿಲು 4 ದಿನದಿಂದ ಸರಿಯಾಗಿ ಬಿಸಿಲೇ ಇಲ್ಲ. ನನಗಂತೂ ಗಂಟಲು ಎಲ್ಲ ಕಟ್ಕೊಂಡ್ಬಿಟ್ಟಿದೆ, ನನ್ನ ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ. ಪಾಪು ಕೂಡ ಎದ್ದಿದ್ದಾಳೆ, ಅವಳು ಆಟ ಆಡ್ತಾ ಇದ್ದಾಳೆ. ಇವಾಗ ಅವಳಿಗೆ ಹಾಲು ಕಾಯಿಸ್ಕೊಡ್ಬೇಕು. ನಾನು ಕೂಡ ಇವಾಗ ಎದ್ದು ನಾನು ಫಸ್ಟ್ ವಿಡಿಯೋ ಆನ್ ಮಾಡಿಬಿಟ್ಟಿದ್ದೀನಿ. ಇವಾಗ ಕೆಲಸಗಳನ್ನ ಮಾಡ್ಕೋಬೇಕು. ಇವತ್ತು ಶುಕ್ರವಾರ ಬೇರೆ, ಪೂಜೆ ಮಾಡ್ಕೋಬೇಕು. ತುಂಬ ಕೆಲಸಗಳಿದ್ದಾವೆ ಮಾಡ್ಕೊಳ್ಳೋಕ್ಕೆ, ಎಲ್ಲ ಮಾಡ್ಕೋಬೇಕು. ಟಿಫನ್ಗೆ ಇನ್ನೊಂದೇನಪ್ಪ ಅಂದರೆ, ನನ್ನ ಫ್ರೆಂಡ್ ಒಬ್ಬರು ಕೇಳ್ತಾಯಿದ್ರು ವೆಯ್ಟ್ ಲಾಸ್ ರೆಸಿಪಿಗಳನ್ನ ಹಾಕಿ ಅಂತ. ನಾನು ವೆಯ್ಟ್ ಲಾಸ್ ಮಾಡ್ತಿರ್ಲಿಲ್ಲ, ಅಂದರೆ ಪಾಪು ಇನ್ನೂ ಚಿಕ್ಕವಳಿದ್ಲಲ್ಲ, ಅವಳನ್ನ ಇಟ್ಕೊಂಡು ಮಾಡೋದಕ್ಕೂ ಆಗಲ್ಲ, ಇವಾಗ್ಲೂ ಮಾಡೋದಕ್ಕಾಗಲ್ಲ ನನಗೆ. ಇವಾಗ ಏನಾದರೂ ವಾಕ್ ಏನಾದರೂ ಮಾಡಬೇಕಂತ ಅಂದ್ಕೊಂಡ್ರೆ ಅವಳನ್ನ ನೋಡ್ಕೊಳ್ಳೋಕ್ಕೂ ಯಾರಿರಲ್ಲ, ಅವಳೊಬ್ಬಳನ್ನ ಬಿಟ್ಟೋಗಿ ಮಾಡೋದಕ್ಕೂ ಆಗಲ್ಲ. ಅದೇ ಇಲ್ಲೇ ಮನೆ ಹತ್ರನೇ ಸ್ವಲ್ಪ ಓಡಾಡ್ಕೋಬೇಕು ಅಷ್ಟೇ. ನಾನು ಪ್ರೆಗ್ನೆಂಟಲ್ಲಿದ್ದಾಗ ತುಂಬ ವೆಯ್ಟ್ ಗೇನ್ ಆಗಿಬಿಟ್ಟಿದೆ, ವೆಯ್ಟು ಜಾಸ್ತಿ ಆಗಿಬಿಟ್ಟಿತ್ತು ನನಗೆ. ಅರೌಂಡ್ 86 ಆಗಿದ್ದೆ ನಾನು ಲಾಸ್ಟು ಡೆಲಿವರಿಗೆ ಹೋದಾಗ. ಅವತ್ತಿನ ದಿನ ನನ್ನ ವೆಯ್ಟ್ ಇದ್ದಿದ್ದು 86 kg ಇದ್ದೆ ನಾನು. ಆಮೇಲೆ ಡೆಲಿವರಿ ಆಗಿದ ತಕ್ಷಣ ಆಟೋಮೆಟಿಕ್ಕಾಗಿ 71 kg ಬಂದಿದ್ದೆ. ಆವಾಗ 71 kg ಇದ್ದಿದ್ದು ಇವತ್ತಿನವರೆಗೂ ಅಷ್ಟೇ ಇತ್ತು, ಇಷ್ಟು ದಿನದವರೆಗೂ. ಇವಾಗ ನಾನು ಮೊನ್ನೆ ಅಂಗನವಾಡಿ ಹತ್ರ ಹೋಗಿದ್ದಾಗ ನನ್ನ ಪಾಪುನ ವೆಯ್ಟ್ ಚೆಕ್ ಮಾಡ್ಕೋಬೇಕಿದ್ರೆ ನಾನು ವೆಯ್ಟ್ ಚೆಕ್ ಮಾಡಿಕೊಂಡೆ. ಬಟ್ 2 kg ಜಾಸ್ತಿ ಆಗಿದ್ದೀನಿ, 73 kg ಆಗಿದ್ದೀನಿ. ಸೊ ಅದಕ್ಕೆ ಒಂದು ಸ್ವಲ್ಪ ಮನೇಲೇ ಏನಾದರೂ ಮಾಡ್ಕೊಳ್ಳೋಣ, ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗೋವಂಥ ರೆಸಿಪಿಗಳನ್ನ ಮಾಡ್ಕೊಳ್ಳೋಣ, ಅಡುಗೆನ ಮಾಡ್ಕೊಂಡು ಟ್ರೈ ಮಾಡೋಣ, ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಒಂದು ಗ್ಲಾಸ್ನಲ್ಲಿ ಹಾಟ್ ವಾಟರ್ನ ಕಾಯಿಸಿ ಇಟ್ಕೊಂಡು ತಗೊಳ್ತಾ ಇದ್ದೀನಿ. ತುಂಬ ಸುಡೋ ಥರ ಏನು ಬೇಡ, ಉಗುರು ಬೆಚ್ಚಗಿದ್ರೆ ಸಾಕು. ಬಟ್ ನಾನು ಚೆನ್ನಾಗಿ ಕುದಿಸಿದ್ದೆ ನೀರನ್ನ, ಅದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡ್ತೀನಿ. ಅದಕ್ಕೆ 1 ಸ್ಪೂನಷ್ಟು ಅಗಸೆ ಬೀಜನ ಹಾಕ್ತಾಯಿದ್ದೀನಿ ನಾನು. ಆ ಅಗಸೆ ಬೀಜ ಒಂದು 15ರಿಂದ 20 ನಿಮಿಷದವರೆಗೂ ಅದರಲ್ಲಿ ಚೆನ್ನಾಗಿ ನೆಂದ್ಕೋಬೇಕು ನೀರೊಳಗಡೆ. ಅದಕ್ಕೋಸ್ಕರನೇ ನಾನು ತುಂಬ ಹಾಟ್ ವಾಟರ್ ತಗೊಂಡಿದ್ದು, ಜಾಸ್ತಿ ಸುಡೋ ಥರ ತಗೊಂಡಿದ್ದು. ಅದು ನೆಂದ್ಕೊಳ್ಳೋ ಅಷ್ಟರೊಳಗಡೆ ತಣ್ಣಗಾಗುತ್ತಲ್ಲ ಅಂತ. ಆಮೇಲೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ. ಹಿಂಡ್ಕೊಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿತೀನಿ ಇವಾಗ. ಇದು ಹೆಲ್ತಿ ಡ್ರಿಂಕ್ ಅಂತಲೇ ಹೇಳ್ಬೋದು. ವೆಯ್ಟ್ ಲಾಸ್ ಮಾಡೋದಕ್ಕೆ ಈ ಅಗಸೆ ಬೀಜ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ. ಮತ್ತು ಪೀರಿಯಡ್ಸ್ ಇರ್ರೆಗ್ಯುಲರ್ ಏನಾದರೂ ಆಗಿದ್ದರೆ ಅದು ಕೂಡ ರೆಗ್ಯುಲರಾಗಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಅಗಸೆ ಬೀಜದಿಂದ ತುಂಬ ಬೆನಿಫಿಟ್ಸ್ ಇದೆ. ಇದನ್ನು ನೀರೊಳಗಡೆ ರಾತ್ರಿ ಮಲಗಬೇಕಿದ್ರೆ ನೆನೆ ಹಾಕಿ ಇಟ್ಟಿದ್ರೂ ಇನ್ನೂ ಒಳ್ಳೆಯದೇ. ಬಟ್ ನಾನು ಬೆಳಗ್ಗೆ ಇವಾಗ ಮಾರ್ನಿಂಗ್ ನೆನೆ ಹಾಕಿರೋದು, ಇವಾಗ ನಾನು ಕುಡಿತಾ ಇದ್ದೀನಿ. ನಾನು ವಾಟರೆಲ್ಲ ಕುಡ್ದಾದ್ಮೇಲೆ ಪಾಪು ಅಳ್ತಾ ಇದ್ಲು ಅಂತ ಹೇಳ್ಬಿಟ್ಟು ಅವಳಿಗೆ ಹಾಲಿಟ್ಟಿದ್ದೆ ಕಾಯೋದಕ್ಕೆ. ಕಾಯಿಸಿ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಹಾರ್ಲಿಕ್ಸ್ ಹಾಕಿ ಕೊಡ್ತಾಯಿದ್ದೀನಿ ಅವಳಿಗೆ ಕುಡಿಯೋದಕ್ಕೆ. ಇನ್ನು ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ನಾನು ಹೆಸ್ರು ಕಾಳಿಂದ ದೋಸೆ ಮಾಡ್ತಾಯಿದ್ದೆ. ರಾತ್ರಿಯೇ ನಾನು ಹೆಸ್ರು ಕಾಳನ್ನ ನೆನೆ ಹಾಕಿಟ್ಟಿದ್ದೆ. ಅದನ್ನೆಲ್ಲ ಇವಾಗ ನೀರನ್ನೆಲ್ಲ ತೊಳ್ಕೊಂಡು ಚೆನ್ನಾಗಿ ನೀರನ್ನೆಲ್ಲ ಸೋಸ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ರುಬ್ಕೊಳ್ಳೋಕ್ಕೆ. ಒಂದು ಹಿಡಿಯುವಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಒಂದು 3 ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ. ಹಾಗೆ ಒಂದು ಚಿಕ್ಕ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಇದಿಷ್ಟನ್ನ ಹಾಕಿ ಆದಮೇಲೆ ಇದನ್ನೆಲ್ಲ ರುಬ್ಕೊಳ್ತೀನಿ ನಾನಿವಾಗ. ರುಬ್ಕೊಂಡಿದ್ದಾಗಿದೆ. ಇದನ್ನು ಒಂದು ಬೌಲಿಗೆ ಹಾಕಿದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಉಪ್ಪನ್ನ ನೀವು ನೋಡಿ ಹಾಕ್ಕೊಳ್ಳಿ.
ಸೇಮ್ ದೋಸೆ ಬ್ಯಾಟರ್ ಬರುತ್ತಲ್ಲ ಅದೇ ರೀತಿಯೇ ಇರುತ್ತೆ. ಉಪ್ಪನ್ನ ಸೇರಿಸಿದ ಮೇಲೆ ನಾನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ನಾನು ದೋಸೆನ ಹಾಕ್ತಾಯಿದ್ದೀನಿ. ಈ ಹೆಸರು ಕಾಳಲ್ಲಿ ತುಂಬ ವಿಟಮಿನ್ಸ್ ಮತ್ತು ಪ್ರೋಟೀನ್ಸ್ ಇರೋದ್ರಿಂದ ಇದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ವೆಯ್ಟ್ ಲಾಸ್ ಮಾತ್ರನೇ ಅಲ್ಲ, ಇದು ಹೆಲ್ತಿಗೆ ತುಂಬ ಒಳ್ಳೆ ಫುಡ್ಡು. ನಾನು ಈರುಳ್ಳಿ ಮತ್ತು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೆ, ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಗೆ ದೋಸೆ ಮೇಲ್ಗಡೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ದೋಸೆನ. ಒಂದು ಸೈಡ್ ಬೇಯಿಸೋದ್ರಿಂದ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ತುಂಬ ಸಾಫ್ಟಾಗಿ ಬರುತ್ತೆ ಈ ದೋಸೆ. ಇವಾಗ ಚೆನ್ನಾಗಿ ಬೆಂದಿದೆ. ನಾನೊಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇನ್ನು ದೋಸೆ ಜೊತೆಗೆ ಪಲ್ಯಕ್ಕೆ ನಾನು ಉಳಿದಿದ್ದ ಸೊಪ್ಪನ್ನ, ಪಾಲಕ್ ಸೊಪ್ಪನ್ನ ಹಾಕಿ ಮತ್ತು ಅಲಸಂದೆ ಕಾಳು, ಪಾಲಕ್ ಸೊಪ್ಪನ್ನ ಹಾಕಿ ಬೇಯಿಸ್ಕೊಂಡು ಒಗ್ಗರಣೆಗೆ ಹಾಕಿದ್ದೆ. ಸೊಪ್ಪಿನ ಪಲ್ಯ ಮಾಡ್ಕೊಂಡಿದ್ದೆ. ದೋಸೆ ಜೊತೆಗೆ ಸೊಪ್ಪಿನ ಪಲ್ಯ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಪಾತ್ರೆ ಎಲ್ಲ ತೊಳ್ಕೊಳ್ತಾ ಇದ್ದೆ. ಅಷ್ಟರೊಳಗಡೆ ಪಾಪು ಎದ್ದು ಬಂದು ಮಲಗಿದ್ಲವಳು. ಇವತ್ತೆಷ್ಟವರೆಗೂ ಮಲಗಿರೋದು. ಎದ್ದು ಬಂದು ಹಾಲೆಲ್ಲ ಕುಡಿದು ಮತ್ತೆ ಹೋಗಿ ಮಲಗಿದ್ಲು ಚಳಿಗೆ. ದಿನ ನನ್ನ ಜೊತೆನೇ ಎದ್ಬಿಡೋಳು. ಇವತ್ತು ಬೇಗನೆ ಎದ್ದಿದ್ಲು, ಹೋಗ್ಬಿಟ್ಟು ಹಾಲು ಕುಡಿದು ಮತ್ತೆ. ಹಾಗೆ ಒಬ್ಬರು ಕಮೆಂಟ್ ಹಾಕಿದ್ರು, ನಾನು ಸಂಡೇ ವ್ಲಾಗ್ ಮಾಡಿದ್ದಕ್ಕೆ, ನೀನು ಸಂಡೇ ಮಾತ್ರನ ಫ್ರೀ ಇರೋದು, ಬೇರೆ ದಿನ ಇರಲ್ವಾ, ಬರೀ ಸಂಡೇನೇ ವ್ಲಾಗ್ ಮಾಡ್ತೀಯಾ ಅಂತ. ಹಾಗೇನಿಲ್ಲ, ನಾನು ಬೇರೆ ದಿನವೂ ಮಾಡಿದ್ದೀನಿ ವ್ಲಾಗ್ನ. ನಿಮಗೆ ಗೊತ್ತು ಮಕ್ಕಳಿರೋ ಮನೆಯಲ್ಲಿ ಎಷ್ಟು ಕಷ್ಟ ಅಂತ. ಅವಳನ್ನು ಪಾಪುನು ನಾನು ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಮತ್ತು ಎಡಿಟಿಂಗ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನನಗೆ ಡೈಲಿ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. 2 ದಿನಕ್ಕೊಂದ್ಸಲನಾದರೂ ಅಥವಾ 3 ದಿನಕ್ಕೊಂದ್ಸಲನಾದ್ರೂ ಹಾಕ್ತೀನಿ. ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಬಟ್ ದಿನ ವಿಡಿಯೋ ಮಾಡೋದಕ್ಕಾಗಲ್ಲ. ಅವಳನ್ನು ನೋಡಿಕೊಂಡು ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಕಮೆಂಟಲ್ಲೂ ರಿಪ್ಲೈ ಮಾಡಿದ್ದೀನಿ ಅವರಿಗೆ. ನಾನಿವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಪೂಜೆ ಮಾಡ್ಕೊಳ್ತಾ ಇದ್ದೆ. ನಾನು ಮಾಡೋದನ್ನು ನೋಡಿ ಅವಳು ಮಾಡ್ತಾ ಇದ್ದಾಳೆ. ಮಧ್ಯಾಹ್ನ ಊಟಕ್ಕೆ ನಾನು ಹೀರೆಕಾಯಿ ಮತ್ತು ಓಟ್ಸ್ನ ಹಾಕಿ ಕಿಚಡಿ ಮಾಡೋಣ, ಪಲಾವ್ ಥರ ಕಿಚಡಿ ಮಾಡೋಣ ಅಂತ ಹೇಳಿಬಿಟ್ಟು ತರಕಾರಿನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹೀರೆಕಾಯಿನ ಕಟ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಲೆಂತಿ ಆಗ್ತಾಯಿದೆ. ತಡ ಮಾಡಿದೆ, ಬೇಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಕಿಚಡಿ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಒಗ್ಗರಣೆಗೆ ಹಾಕ್ಕೊಳ್ಳೋದಕ್ಕೆ ಮೊದಲಿಗೆ ಸ್ಟವ್ ಮೇಲೆ ನಾನೊಂದು ಬಾಣಲೆ ಇಟ್ಟು ಅದಕ್ಕೆ 1-2 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಎಣ್ಣೆ ಬೇಕಿದ್ದರೂ ಹಾಕ್ಕೋಬೋದು. ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಒಂದು ಚಿಟಿಕೆಯಷ್ಟು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿದ್ಮೇಲೆ 2 ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಆ ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಈರುಳ್ಳಿನ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೊಂಡು ನಂತರ ನಾನು ಅರ್ಧ ಕಪ್ಪಷ್ಟು ಹೀರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹೀರೆಕಾಯಿ ಬದಲು ನೀವು ಬೇರೆ ಯಾವುದಾದ್ರೂ ತರಕಾರಿ ಬೇಕಿದ್ರೂ ಆ್ಯಡ್ ಮಾಡ್ಕೊಳ್ಬೋದು. ನಿಮಗೆ ಬೇರೆ ಥರದ ಜಾಸ್ತಿ ತರಕಾರಿ ಬೇಕು ಅಂದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ ನಾನು ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಪೂನು ಉಪ್ಪನ್ನ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ಉಪ್ಪನ್ನು ನೀವು ನೋಡಿ ಹಾಕ್ಕೊಳ್ಳಿ. ಹಾಗೆ ಒಂದು ಚಿಕ್ಕ ಸ್ಪೂನಲ್ಲಿ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ಹೊತ್ತು. ಹಾಗೆ 1 ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಅದಕ್ಕೆ ಅರ್ಧ ಕಪ್ಪಷ್ಟು ತೊಗರಿಬೇಳೆನ ನಾನು ತೊಳೆದು ಇಟ್ಕೊಂಡಿದ್ದೆ ನೆನೆ ಹಾಕಿ. ಅದನ್ನು ಹಾಕಿ ಚೆನ್ನಾಗಿ ಕುದಿ ಬಂದಮೇಲೆ ಓಟ್ಸ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಓಟ್ಸ್ನ ಜಸ್ಟ್ ಒಂದು 3-4 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು, ಬೆಂದಿರುತ್ತೆ ಅದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ.
ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಬೌಲಿಗೆ ತೆಗೆದಿಟ್ಕೊಂಡಿದ್ದೀನಿ ನಾನು. ನಿಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ಅಷ್ಟು ಬೇಕಿದ್ರೂ ನೀವು ತಿಂದ್ಕೊಳ್ಬೋದು. ನನಗೆ ಇಷ್ಟು ಸಾಕು ಅಂತ ಹೇಳಿ ನಾನು ಇಷ್ಟನ್ನ ತೊಗೊಂಡಿದ್ದೀನಿ. ಹಾಗೆ ಊಟ ಆದಮೇಲೆ ಸಂಜೆಗೆ ಯಾವುದಾದ್ರೂ ಒಂದು ಫ್ರೂಟು ಅಥವಾ ಡ್ರೈ ಫ್ರೂಟ್ಸು ಏನಾದರೂ ತಿಂದ್ಕೊಳ್ಬೇಕಾಗುತ್ತೆ. ಡ್ರೈ ಫ್ರೂಟ್ಸ್ನ ಹಾಗೆ ತಿನ್ನೋಕ್ಕಾಗಲಿಲ್ಲ ಅಂತ ಅಂದರೆ ಈ ಥರ ಜ್ಯೂಸ್ ಥರ ಬೇಕಿದ್ದರೂ ಮಾಡ್ಕೊಂಡು ಕುಡಿಬೋದು. ನಾನಿವತ್ತು ಬನಾನಾ ಮಿಲ್ಕ್ ಶೇಕ್ನ ಮಾಡ್ತಾಯಿದ್ದೀನಿ. ಬನಾನಾ ಮಿಲ್ಕ್ ಶೇಕಿಗೆ ನಾನು 2 ಬನಾನಾನ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಡ್ರೈ ಫ್ರೂಟ್ಸ್ ಮನೇಲಿ ಯಾವ್ದ್ಯಾವ ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನೆಲ್ಲ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಒಣ ದ್ರಾಕ್ಷಿ ಹಾಗೆ ಉತ್ತುತ್ತೆ 1 ಸ್ಪೂನಷ್ಟು ಅದಕ್ಕೆ ಅಗಸೆ ಬೀಜನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ 1 ಕಪ್ಪು ಮಿಲ್ಕ್ ಆ್ಯಡ್ ಮಾಡ್ತಾಯಿದ್ದೀನಿ. ಅದೇ ಕಪ್ಪಲ್ಲಿ ನಾನು 1 ಕಪ್ಪು ನೀರನ್ನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ, ಗ್ರೈಂಡರ್ ಮಾಡ್ಕೊಳ್ಳೋಣ. ಜ್ಯೂಸ್ ಇವಾಗ ರೆಡಿ ಆಗಿದೆ, ಬನಾನಾ ಮಿಲ್ಕ್ ಶೇಕು. ಇದನ್ನು ಒಂದು ಲೋಟಕ್ಕೆ ಹಾಕಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಶುಗರ್ನ ಹಾಕಿಲ್ಲ. ಸೊ ಸ್ವೀಟಿಗೋಸ್ಕರ ಸ್ವಲ್ಪ ಬೆಲ್ಲದ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಮೇಲ್ಗಡೆ ಡ್ರೈ ಫ್ರೂಟ್ಸ್ ಮತ್ತು ಅಗಸೆ ಬೀಜ ಎಲ್ಲದನ್ನು ಹಾಗೆ ಉದುರಿಸ್ಕೊಳ್ತಾ ಇದ್ದೀನಿ. ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಹಾಗೆಯೇ ವೆಯ್ಟ್ ಲಾಸ್ ಮಾಡೋದಕ್ಕೂ ತುಂಬ ಈಸಿ ಮಾಡುತ್ತೆ ಇದು. ವೆಯ್ಟ್ ಲಾಸ್ ಅನ್ನೋದಕ್ಕಿಂತ ಇದು ನಮ್ಮ ಹೆಲ್ತಿಗೆ ಒಳ್ಳೆ ಗುಡ್ ಫ್ಯಾಟ್ ಅಂತಲೇ ಹೇಳ್ಬೋದು. ನೈಟ್ ಊಟಕ್ಕೆ ನಾನು ಚಪಾತಿ ಮಾಡ್ಕೊಂಡಿದ್ದೀನಿ. ಚಪಾತಿಗೆ ಪಲ್ಯಕ್ಕೆ ನಾನು ಬಟಾಣಿ ಕಾಳು ಮತ್ತು ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಪಲ್ಯ ಥರ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಕಟ್ ಮಾಡಿಟ್ಟಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಂತರ ಒಂದು ಟೊಮೊಟೊ ಕಟ್ ಮಾಡಿಟ್ಟಿದ್ದೆ ನಾನು, ಆ ಟೊಮೊಟೊನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ತುಪ್ಪದಲ್ಲಿ ಬೇಯಿಸ್ಕೊಂಡು ನಾನು ಅರ್ಧ ಕಪ್ಪು ಅಷ್ಟು ಬಟಾಣಿ ಕಾಳನ್ನ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ ಬಟಾಣಿ ಕಾಳು ಬೇಯಿಸಿರೋ ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಬಿಟ್ಟು ಅದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಖಾರದ ಪುಡಿ, ಹಾಗೆ 1 ಚಿಕ್ಕ ಸ್ಪೂನ್ ಅರಿಶಿನ ಪುಡಿ, ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾನಿವಾಗ ಬೇಯಿಸ್ಕೊಳ್ಬೇಕು ಸ್ವಲ್ಪ. ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡಿದ್ದಾದಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇವಾಗ ಮಾಡಿಟ್ಕೊಂಡಿರೋಂಥ ಪಲ್ಯನ ನಾನು ಚಪಾತಿ ಮೇಲ್ಗಡೆ ಹಾಕಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೇಕಾದ್ರೂ ನೀವು ಮಾಡ್ಕೊಳ್ಬೋದು. ಇದಕ್ಕೇ ಪನ್ನೀರು ಅಥವಾ ತರಕಾರಿ ಏನು ಬೇಕಿದ್ರೂ ಆ್ಯಡ್ ಮಾಡಿಕೊಂಡು ತಿನ್ಬೋದು. ನಾನು ವೀಡಿಯೋಸ್ ಮಾಡಬೇಕಿದ್ರೆ ಅದನ್ನು ಇಟ್ಕೊಂಡು ವೀಡಿಯೋಸ್ ಮಾಡೋದು ನೋಡಿ ಅವಳು ಅದನ್ನೇ ಮಾಡ್ತಾಯಿದ್ದಾಳೆ. ಇನ್ನೇನು ಟೈಮ್ ಆಗಿದೆ, ಮಲ್ಕೋಬೇಕು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಾನು ಮಾಡಿರೋ ವೆಯ್ಟ್ ಲಾಸ್ ರೆಸಿಪಿಗಳು, ಫುಡ್ ರೆಸಿಪಿಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಎಂಡ್ವರೆಗೂ ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋಸ್ನ ಶೇರ್ ಮಾಡಿ. ಥ್ಯಾಂಕ್ ಯು.